ಅವರು ಬಿಹಾರದಲ್ಲಿ 5 ಬಾರಿ ಶಾಸಕರು, ಈ ಬಾರಿ ಮಂತ್ರಿ ಕೂಡ ಆಗಿದ್ರು. ಏಕಾಏಕಿ ರಾಜೀನಾಮೆಯನ್ನು ತಗೊಂಡ್ರು. ಆವಾಗಲೇ ಒಂದು ಸೂಚನೆ ಸಿಗ್ತಾ ಇತ್ತು, ಹೊಸ ಮನ್ವಂತರಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಎಲ್ಲ ಏಜ್ ಆಗಿರುವಂಥವ್ರು 60-70 ಈ ಏಜಲ್ಲಿ ಇರ್ತಾರೆ. ಹೊಸ ಬೆಳವಣಿಗೆ ಆಗಬೇಕು, ಹೊಸ ನಾಯಕತ್ವ ಬರಬೇಕು ಅನ್ನೋ ದೃಷ್ಟಿಯಿಂದ ಈಗ ಯುವ ಪೀಳಿಗೆ, ರಾಜಕೀಯದಲ್ಲಿ ಯುವ ಪೀಳಿಗೆ ಅಂದರೆ 40-50 ವರ್ಷ, ಅದೇ ಯುವ ಪೀಳಿಗೆ, ಕಡಿಮೆ ಅಲ್ಲ, ಅಲ್ಲಿಗೆ ಕೊಡುವಂಥ ಯೋಚನೆಯನ್ನು ಮಾಡಿದರು, ಕರೆಸಿದ್ರು, ಈಗ ಕೊಟ್ಟಿದ್ದಾರೆ. 12ನೇಯದ್ದು 1980ರಿಂದ ಇಲ್ಲಿಯವರೆಗೂ 12ನೇಯವರು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರು. ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಏನಿದೆ ಡೀಟೇಲ್ಸ್ ಈ ಬಗ್ಗೆ ನೋಡಿ. ಅತ್ಯಂತ ಕಿರಿಯ ವಯಸ್ಸಿಗೆ ನಿತಿನ್ ನಬೀನ್ಗೆ ಅಧ್ಯಕ್ಷ ಸ್ಥಾನ, 45ರ ಯುವ ನಾಯಕನಿಗೆ ಒಲಿದ ಅಗ್ರಪಟ್ಟ. 5 ವಿಧಾನಸಭಾ ಚುನಾವಣೆಯೇ ಅತಿ ದೊಡ್ಡ ಸವಾಲು. ಬಿಜೆಪಿಯಲ್ಲಿ ಯುವಗಾಳಿ ಬೀಸ್ತಾ ಇದೆ. ಬಿಹಾರದ ಯುವ ನಾಯಕ ನಿತಿನ್ ನಬೀನ್ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು. ದೆಹಲಿಯ ಬಿಜೆಪಿ ಕಚೇರಿಯ ಆವರಣದಲ್ಲಿ ಸಂಘಟನಾ ಪರ್ವದ ಹೆಸರಿನಲ್ಲಿ ಪದಗ್ರಹಣದ ಕಾರ್ಯಕ್ರಮ ನಡೆಯಿತು. ನಿರ್ಗಮಿತ ಅಧ್ಯಕ್ಷ ಜೆಪಿ ನಡ್ಡಾ ನೂತನ ಅಧ್ಯಕ್ಷ ನಿತಿನ್ ನಬೀನ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರು. 5 ಬಾರಿ ಶಾಸಕ, 2 ಬಾರಿ ಸಚಿವರಾಗಿದ್ದ ನಬೀನ್ ಅತ್ಯಂತ ಕಿರಿಯ ಬಿಜೆಪಿ ಅಧ್ಯಕ್ಷರಾಗಿ ನೇಮಕ. ನಿತಿನ್ ನಬೀನ್ ಬಿಹಾರ ಬಿಜೆಪಿಯ ಯುವ ನಾಯಕರು. 45 ವರ್ಷದ ನಿತಿನ್ ನಬೀನ್ 5 ಬಾರಿ ಶಾಸಕರು, 2 ಬಾರಿ ಬಿಹಾರದ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ನಿತಿನ್ ನಬೀನ್ ಅತ್ಯಂತ ಕಿರಿಯ ಬಿಜೆಪಿ ಅಧ್ಯಕ್ಷರಾಗಿದ್ದು, ಭವಿಷ್ಯದಲ್ಲಿ ಯುವ ನಾಯಕರಿಗೆ ಮಹತ್ವದ ಜವಾಬ್ದಾರಿ ನೀಡುವ ಬಿಜೆಪಿಯ ಕಾರ್ಯತಂತ್ರದ ಭಾಗವಾಗಿ ಈ ಉನ್ನತ ಹುದ್ದೆಯನ್ನ ಕೊಡಲಾಗಿದೆ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಂದು ಪ್ರಯೋಗಕ್ಕೆ ಸಾಕ್ಷಿಯಾಗಿದೆ. ಅತ್ಯಂತ ಕಿರಿಯರಾಗಿರುವಂತಹ ಬಿಹಾರ ಮೂಲದ 45 ವರ್ಷದ ನಿತಿನ್ ನಬೀನ್ ಅವರನ್ನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿ ಮಾಡಲಾಗಿದೆ. ಇವತ್ತು ಅವರು ಪದಗ್ರಹಣ ಮಾಡಿದ್ರು. ಆ ಮೂಲಕ ಯುವ ಸಮೂಹಕ್ಕೆ ಹೊಣೆಗಾರಿಕೆ ಕೊಡಬೇಕು ಅನ್ನುವಂತಹ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಲಾಗಿದೆ. ಜೊತೆಗೆ ಸಾಕಷ್ಟು ಸರಣಿ ಸವಾಲುಗಳು ಕೂಡ ಅವ್ರ ಮುಂದೆ ಇರುವಂಥದ್ದು. ಪಂಚರಾಜ್ಯಗಳ ಚುನಾವಣಾ ಹೊಸ್ತಿಲಿನಲ್ಲೇ ರಾಷ್ಟ್ರೀಯ ಬಿಜೆಪಿ ಯುವ ನಾಯಕನೊಬ್ಬನಿಗೆ ಅಧ್ಯಕ್ಷ ಪಟ್ಟವನ್ನು ಕೊಟ್ಟಿರುವಂಥದ್ದು ರಾಷ್ಟ್ರಾದ್ಯಂತ ಬಹಳ ಚರ್ಚೆ ಆಗ್ತಾ ಇದೆ. ನಬೀನ್ ನನ್ನ ಬಾಸ್ ಎಂದ ಮೋದಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಬಿಜೆಪಿಯಲ್ಲಿ ಮಾತ್ರ ಸಾಮಾನ್ಯರಿಗೆ ಅಧಿಕಾರ ಅಂತ ಸಮರ್ಥನೆ. ಇನ್ನು ಬಿಜೆಪಿಯ ಅತ್ಯುನ್ನತ ಹುದ್ದೆಗೆ ನಿತಿನ್ ನಬೀನ್ ಆಯ್ಕೆ ಮಾಡಿದ್ದನ್ನ ಪ್ರಧಾನಿ ಮೋದಿ ಸಮರ್ಥಿಸಿಕೊಂಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಹುದ್ದೆಗೆ ಇರುವುದಕ್ಕೆ ಸಾಧ್ಯ ಅನ್ನೋದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ನಿತಿನ್ ನಬೀನ್ ನನ್ನ ಬಾಸ್ ಆಗಿದ್ದು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನಿತಿನ್ ನಾಯಕತ್ವದಲ್ಲಿ ಪಕ್ಷ ಇನ್ನಷ್ಟು ಬಲಿಷ್ಠವಾಗುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ ಸಬ್ಸೆ ಭಿ ಬಡಿ ಚೀಜ್ ಮೇರೆ ಜೀವನ್ ಮೇ ಹೈ, ಮೈ ಭಾರತೀಯ ಜನತಾ ಪಾರ್ಟಿ ಕಾ कार्यकर्ता हूं. ये सबसे बड़ा गर्व है. और जब बात पार्टी के विषयों को आती है, तब माननीय नितिन नबीन जी, मैं कार्यकर्ता हूं, वे मेरे बॉस हैं. ಕೇರಳ ಚುನಾವಣೆಗೆ ಮೋದಿ ಶಂಖನಾದ, ಬಿಜೆಪಿ ಗೆಲ್ಲುವ ಬಗ್ಗೆ ಮೋದಿ ವಿಶ್ವಾಸ. ನೂತನ ಅಧ್ಯಕ್ಷ ನಿತಿನ್ ನಬೀನ್ ಅಧಿಕಾರ ವಹಿಸಿಕೊಂಡ ಹೊತ್ತಲೇ ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಗೆ ಪ್ರಧಾನಿ ಮೋದಿ ಶಂಖನಾದ ಮೊಳಗಿಸಿದ್ದಾರೆ. ಮುಂದಿನ ಏಪ್ರಿಲ್ನಲ್ಲಿ ನಡೆಯಲಿರುವ ಕೇರಳ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಜನತೆ ಪಕ್ಷವನ್ನು ಬೆಂಬಲಿಸುತ್ತಾರೆ ಅಂತೇಳಿ ಮೋದಿ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. बीजेपी महाराष्ट्र के स्थानीय निकायों में नंबर 1 पार्टी बनी है. ऐसे ही केरला में भी आज बीजेपी के करीब 100 पार्षद हैं. केरला की राजधानी तिरुअनंतपुरम की जनता ने मेयर चुनाव में 45 साल बाद लेफ्ट से सत्ता छीनी और भाजपा पर भरोसा किया. मुझे पूरा विश्वास है कि आने वाले विधानसभा चुनावों में भी लोग केरला में बीजेपी को अवसर जरूर देंगे. अगले कुछ महीने में तमिलनाडु, असम, बंगाल, केरल और पुडुचेरी में चुनाव होने जा रहा है और वहां की डेमोक्रेसी की पूरी चर्चा हो रही है. किस प्रकार से बदले हुए डेमोग्राफी में वहाँ चीज़ें बदल रही हैं और हमारे लिए अपने आप में एक चुनौती है. लेकिन हम पूरी तरह से आश्वस्त हैं कि भाजपा का कार्यकर्ता
अपने संघर्ष और परिश्रम के बल पर इन 5 राज्यों में सशक्त भाजपा का नेतृत्व प्रदान करने जाएगा। ವಾಜಪೇಯಿ, ಅಡ್ವಾಣಿ, ಜೋಶಿ ನಾಯಕತ್ವದಲ್ಲಿ ಪಕ್ಷ ಸಂಘಟನೆಯಾಗಿದ್ರೆ ವೆಂಕಯ್ಯ ನಾಯ್ಡು, ರಾಜನಾಥ್ ಸಿಂಗ್, ಗಡ್ಕರಿ, ನಡ್ಡಾ ನೇತೃತ್ವದಲ್ಲಿ ಪಕ್ಷ ಇನ್ನಷ್ಟು ಬಲಿಷ್ಠವಾಗಿತ್ತು. ಇದೀಗ ಹೊಸ ತಲೆಮಾರಿನ ನಿತಿನ್ ನವೀನ್ಗೆ ಪಕ್ಷದ ಜವಾಬ್ದಾರಿ ವಹಿಸಲಾಗಿದೆ. ಪಕ್ಷ ಇನ್ನಷ್ಟು ಬಲಿಷ್ಠಗೊಳ್ಳುವಂತಹ ವಿಶ್ವಾಸ ಬಿಜೆಪಿಗಿದೆ. ಪಬ್ಲಿಕ್ ಟಿವಿ, ನವದೆಹಲಿ.